यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। बीजापुर के सरकारी अस्पताल में पहली बार हुआ हिप रिप्लेसमेंट का सक्सेसफुल ऑपरेशन। सरकारी अस्पताल का नाम सुनते ही लोग परेशान हो जाते हैं कि यहाँ सही इलाज होगा या नहीं, मगर अब लोगों का विश्वास बढ़ गया है। सरकारी अस्पताल में नबी रसूल और गुरप्पा नामी दो मरीज जो पिछले कई दिनों से इलाज के लिए लाखों रुपये का खर्च होने की वजह से इधर उधर भटक रहे थे, मगर सरकारी अस्पताल की डॉक्टर्स की एक टीम ने बीजापुर में पहली बार हिप रिप्लेसमेंट ऑपरेशन करके वैद्यकीय क्षेत्र में एक नया इतिहास बनाया है, जिसकी विस्तृत जानकारी दी डिस्ट्रिक्ट सर्जन डॉक्टर शिवानंद, डॉक्टर जिलान बादशाह और डॉक्टर संदीप सज्जन सर ने, और साथ ही मरीजों ने भी अपनी आप बीती सुनाई। ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿವಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಮ್ಮ ಆಸ್ಪತ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಯಾಕೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ನಾವು ಸಂಪೂರ್ಣವಾಗಿ ನಮ್ಮ ಈ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿದ್ದೀವಿ. ಈ ಆಸ್ಪತ್ರೆ ಈ ಶಸ್ತ್ರಚಿಕಿತ್ಸೆ ಭಾಳ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ. ಕನಿಷ್ಠ ಒಂದು ಪೇಷಂಟ್ಗೆ 3 ರಿಂದ 4 ತಾಸುವರೆಗೆ ಆಪರೇಷನ್ ಮಾಡಬೇಕಾಗುತ್ತೆ. ನಮ್ಮ ಡಾಕ್ಟರ್ ಸತೀಶ್ ನೆಸ್ರಿ ಇವರು ಮೆಂಟರ್ ಶಸ್ತ್ರಚಿಕಿತ್ಸಕರು, ಬಿಮ್ಸ್ ಬೆಳಗಾವಿ, ಇವರ ಒಂದು ನೇತೃತ್ವದಲ್ಲಿ ನಮ್ಮ ಆರ್ಥೋಪೆಡಿಕ್ ಸರ್ಜನ್ ಆದ ಡಾಕ್ಟರ್ ಅವಿನಾಳ್, ಡಾಕ್ಟರ್ ಜಿಲಾನಿ, ಡಾಕ್ಟರ್ ಆನಂದ್ ಮೇತ್ರಿ, ಡಾಕ್ಟರ್ ನಾಗ್ಟಾನ್ ಹಾಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಸಂದೀಪ್ ಸಜ್ಜನ್ ಇವ್ರ ಜೊತೆ ಸೇರಿ ಒಂದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಈ ಚಿಕಿತ್ಸೆ ಮಾಡಿ 5 ದಿನ ಆಯಿತು. ಈಗ ಸಂಪೂರ್ಣವಾಗಿ ಇಬ್ಬರು ರೋಗಿಗಳು, ಒಬ್ಬ ಗುರಪ್ಪ 72 ವರ್ಷ, ಇನ್ನೊಬ್ಬ ನಬಿರುಸು ಅವನು 32 ವರ್ಷ, ಸಂಪೂರ್ಣವಾಗಿ ಎದ್ದು ನಡೀತಾ ಇದ್ದಾರೆ. ಇದೇ ಭಾಳ ಸಂತೋಷ ಅನ್ನಿಸ್ತದೆ. ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ, ಶುಶ್ರೂಷಾ ಅಧಿಕಾರಿಗಳಿಗೆ, ಕ್ಲಾಸ್ ಡಿ ಹಾಗೂ ನಾನ್ ಕ್ಲಿನಿಕಲ್ ಸ್ಟಾಫ್ಗಳಿಗೆ ಹಾಗೂ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ಗಳಿಗೆ, ಪ್ರತಿಯೊಬ್ಬರು OTಯಲ್ಲಿ ಇರ್ತಕ್ಕಂಥ ಎಲ್ಲ ನರ್ಸಿಂಗ್ ಅಧಿಕಾರಿಗಳು ಯಶಸ್ವಿಯಾಗಿ ಈ ಶಸ್ತ್ರಚಿಕಿತ್ಸೆ ನಡೆಸಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಫಸ್ಟ್ ಟೈಮ್ ಆಪರೇಷನ್ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀವಿ. ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಎಷ್ಟು ಖರ್ಚು ಬರುತ್ತೆ? ಪ್ರೈವೇಟ್ನಲ್ಲಿ ಮಾಡಿದ್ರೆ ಕನಿಷ್ಠ 2 ರಿಂದ 3 ಲಕ್ಷವರೆಗೆ ಖರ್ಚಾಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಈ ಶಸ್ತ್ರಚಿಕಿತ್ಸೆ ನಿರ್ವಹಿಸುತ್ತಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಜಿಲಾನ್ ಬಾಷಾ ಅಂತೇಳಿ. ನಾನು ಇಲ್ಲಿ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ ಎಲುಬು ಕೀಲು ತಜ್ಞರಂತ ಕೆಲಸ ಮಾಡಕತ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಮೊದಲನೇ ಸಾರಿ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ನಾವು 2 ಪೇಷಂಟ್ಸಿಗೆ, ನಬಿ ರಸೂಲ್ ಅಂತ 32 ವರ್ಷ ವಯಸ್ಸವನು ಮತ್ತು ಗುರಪ್ಪ ಅಂತೇಳಿ 72 ವಯಸ್ಸು ಅವರಿಗೆ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂದ್ರೆ ಸಫೇದು ಕೀಲು ಪೂರ್ತಿ ಬದಲಾವಣೆ ಆಪ್ರೇಷನ್ ಮಾಡಿದ್ದೀವಿ, ಪೂರ್ತಿ ಉಚಿತಾಗ. ನಾವು ಆ ಪೇಷಂಟ್ ಇಬ್ಬರು ಆಪ್ರೇಷನ್ ಅನ್ಇವೆಂಟ್ಫುಲ್ ಇತ್ತು, ಅಂದರೆ ಏನು ಕಾಂಪ್ಲಿಕೇಶನ್ ಆಗಲಿಲ್ಲ. 3ನೇ ದಿವಸ ಅವ್ರಿಗೆ ಆಪ್ರೇಷನ್ ಆಗಿ 3ನೇ ದಿವಸ ನಡೆಸೀವಿ. ಅವರು ಆರಾಮಾಗಿ ಇನ್ನೂ ನಡೆಯಕತ್ತಾರೆ. ಒಬ್ರಿಗೆ ಇವತ್ತು 5ನೇ ದಿವಸ ಡಿಸ್ಚಾರ್ಜ್ ಮಾಡಕತ್ತೀವಿ. ಇನ್ನೊಬ್ರಿಗೆ ಇನ್ನೂ 1-2 ದಿವಸ ಬಿಟ್ಟು ಡಿಸ್ಚಾರ್ಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಮಗೆ ಬೆಂಗಳೂರಿಂದ ಸ್ವಾಸ್ಥ್ಯ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಸತೀಶ್ ನೇಸ್ರಿ ಅಂತೇಳಿ ಒಬ್ಬರು ಮೆಂಟಲ್ ಸರ್ಜನ್ ಅಂತೇಳಿ ಬಿಮ್ಸ್ ಬೆಳಗಾವಿಯಿಂದ ಒಬ್ಬರು ಬಂದು ನಮಗೆ ಹೆಲ್ಪ್ ಮಾಡ್ಯಾರ. ಮುಂದೆ ನಾವು ಸ್ವತಃ ಮಾಡಬೇಕಂತೂ ಪ್ರಯತ್ನ ಮಾಡಕತ್ತೀವಿ. ಮತ್ತು ನಾನು ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ತುಂಬ ಧನ್ಯವಾದ ಹೇಳಕತ್ತೀನಿ. ಯಾಕಂದರೆ ಎಲ್ಲ ರೀತಿಯಿಂದ ಅವ್ರು ನಮಗೆ ಸಹಾಯ ಮಾಡ್ಯಾರ. ಇಂಪ್ಲಾಂಟಿಂದ ಹಿಡಿದು OT ಫೆಸಿಲಿಟಿ, ಸ್ಟಾಫು, ಮೆಂಟಲ್ ಸರ್ಜನ್ ಆಗಲಿ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ HOD ಡಾಕ್ಟರ್ ಸಿದ್ದು ಹಾವಿನಾಳ್ ಅಂತೇಳಿ, ನಮ್ಮ ಕಲೀಗ್ಸ್ ಡಾಕ್ಟರ್ ಆನಂದ್ ಮೇತ್ರಿ, ನಮ್ಮ ಸೀನಿಯರ್ ಡಾಕ್ಟರ್ ನಾಗ್ಟನ್, ಮತ್ತು ಅನಸ್ಥೆಟಿಸ್ಟ್ ಡಾಕ್ಟರ್ ಸಂದೀಪ್ ಸಜ್ಜನ್ ಸರ್ ತುಂಬ ಒಳ್ಳೆ ಅನಸ್ಥೀಸಿಯಾ ಕೊಟ್ಟರು. ಪೇಷಂಟ್ ತುಂಬ ಕಂಫರ್ಟಬಲ್ ಇದ್ದರು. ಮೇನ್ ಕಾಂಪ್ಲಿಕೇಶನ್ ಒಂದು ಏನಿರ್ತದೆ ಅಂದ್ರೆ ಪೇನ್, ಪೇಷಂಟಿಗೆ ಕೆಟ್ಟ ಪೇನ್ ಇರ್ತಿದ್ರಾಗ. ಬಟ್ ಅವ್ರು ಕೊಟ್ಟಿದ್ದು ಸ್ಪೈನಲ್ ಎಪಿಡ್ಯೂರಲ್ ಅನಸ್ಥೀಸಿಯಾ ಇದರಿಂದ ಆಪ್ರೇಷನ್ ಆದಮೇಲೆ ಸಹ ನಾವು ಪೇನಿಗೆ ಈಸಿಲಿ ಇನ್ನು ಗೌರ್ಮೆಂಟ್ ಸೆಟಪ್ ನಾವು ಕಂಟ್ರೋಲ್ ಮಾಡೋಕ್ಕೆ ನಮಗೆ ಸಾಧ್ಯ ಆಯಿತು. ಅದೇ ನಾವು ಪ್ರೈವೇಟ್ ಹಾಸ್ಪಿಟಲಿದ್ರೆ ಸುಮಾರು ಒಂದು ಸ್ಪೆಷಲ್ ಪೇನ್ ಟೀಮ್ ಅಂತಲೇ ಇರ್ತದೆ, ಅದು 24 ಅವರ್ಸ್ ಮಾನಿಟರ್ ಮಾಡೋಕ್ಕೆ. ಲಕ್ಕಿಲಿ ನಮ್ಮ ಇರೋದು ಫೆಸಿಲಿಟಿಯಾಗಿ ನಾವು ಮಾಡೀವಿ. ಆ್ಯಂಡ್ ಪೇಷಂಟ್ಸ್ ಕೂಡ ಥ್ಯಾಂಕ್ಸ್ ಹೇಳ್ತೀವಿ, ಬಿಕಾಸ್ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಾರೆ. ಆ್ಯಂಡ್ ಹೋಪ್ಫುಲಿ ನಾವು ಅವರಿಗೆ ಸಂತುಷ್ಟ ಮಾಡಿದ್ದೀವಿ. ಆ್ಯಂಡ್ ಹೋಪ್ ಮುಂದೇನೂ ಪೇಷಂಟ್ಸಿಗೆ ಸರ್ವ್ ಮಾಡ್ತೀವಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಸಂದೀಪ್ ಸಜ್ಜನ್ ಅಂತ, ಅರವಳಿಕೆ ಶಾಸ್ತ್ರದ ಮುಖ್ಯಸ್ಥ ಮತ್ತು ತಜ್ಞ ವೈದ್ಯ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ 2 ಪೇಷಂಟಿಗೆ ನಾವು ಹಿಪ್ ರಿಪ್ಲೇಸ್ಮೆಂಟಿಗೆ ಮಾಡ್ತೀವಿ ಅಂತೇಳಿ, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟಿಗೆ ಅಂತ ತೊಗೊಂಡಾಗ
ನಾವು ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ತಕ್ಷಣ OT ಟೈಮಲ್ಲಿ ಮಾಡುವಂಥ ಅನಸ್ತೇಷಿಯಾ ಜೊತೆಗೆ ಪೋಸ್ಟ್ ಆಫ್ ಅನಸ್ತೇಷಿಯಾಗೂ ಅಥವಾ ಅನಾಲ್ಜೆಸಿ ಅಥವಾ ಪೇನ್ ಕಡಿಮೆ ಇರಲಿ ಅನ್ನೋದಕ್ಕೂ ಪ್ಲ್ಯಾನ್ ಮಾಡಿಕೊಂಡು ಕಂಬೈನ್ಡ್ ಎಪಿಡ್ಯೂರಲ್ ಸ್ಪೈನಲ್ ಅನಸ್ತೇಷಿಯಾದೊಳಗಡೆ ಈ ಶಸ್ತ್ರಚಿಕಿತ್ಸೆನ ಯಶಸ್ವಿಯಾಗಿ ನೆರವೇರಿಸಿದರು. ನಮ್ಮ ತಂಡ ಉತ್ತಮವಾಗಿ ಅದು ಆ್ಯಕ್ಚುಲಿ ಗುರಪ್ಪ ಅವ್ರದ್ದು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಅದು. ನಬೀರುಲ್ ಏನಿದೆ ಸ್ವಲ್ಪ ಈಸಿಯಾಗಿತ್ತು ಸರ್ಜರಿ, ಬಟ್ ಗುರಪ್ಪ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ ಇತ್ತು, ಅದನ್ನು ಯಶಸ್ವಿಯಾಗಿ ಮಾಡಿದರು. ಇವೆರಡೂ ಯಶಸ್ವಿಯಾಗಿ ನಮ್ಮ ತಂಡ ನಿರ್ವಹಿಸಿತು. ನನ್ನ ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ವತಿಯಿಂದ ಅರಿವಳಿಕೆ ತಜ್ಞರ ವತಿಯಿಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ಹಾಗೂ ನಮ್ಮ ಎಲ್ಲ ಮೂಳೆ ತಜ್ಞರ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ನಮಗೊಂದು ಇದೊಂದು ಅವಕಾಶ ಪದೇ ಪದೇ ಸಿಗಲಿ ಅಥವಾ ಮುಂದೆನೂ ನಾವು ಈ ಥರ ಕ್ಲಿಷ್ಟಕರವಾದ ಸರ್ಜರಿಗಳನ್ನು ಮಾಡಲಿಕ್ಕೆ ನಾವು सन्नद्धरागिದ್ದೀವಿ ಅಂತ ಹೇಳಿ सब डॉक्टरों को सलाम अलैकुम, नमस्ते। सरकार दवाखाने में आया था साहब इलाज कर लेने। सरकार ऑपरेशन तो ये हुए पर 1-2-3 साल से पाँव दर्द होता मेरा, 2-3 साल से पाँव दर्द होता। यहाँ बाहर वो दिखाने लगा था 2 लाख 2.5 लाख मांगने लगे थे। वहाँ मेरे पास गरीब मैं रहा, खाने वाला मेरे पास नहीं थे। बाद में सरकार दवाखाने का आपको दिखा लिया, ऐसा जिलानी सर और गोलचार सर और 3-4 सर हैं वो सर आए और जनरल सब जने मिला क्या बोले करेंगे, देखेंगे, पेट्रोल भरेंगे, करते हैं। मगर बोल कौन ऐसी बात करे सर, करने को 1-8 दिन एडमिट रहता, भी बोले डिस्चार्ज कर भेजे। फिर उसके बाद भी 8 दिन में भी बुलाए, 1 महीना 15 दिन फिर बाद में बेंगलुरु से उम्प्रो लाए बात करते हैं। मगर बोल को आप ऐसे तो करे सर, अब आराम है सब आ रहा सर लेंगे सब। नबी रसूल ಬಿಜಾಪುರ. ಗುರಪ್ಪ ಕೊಯ್ಗೇರಿ ನಿಂತ ನಾವು ಸಣ್ಣ ಇದ್ದಾಗ ಬಿದ್ದಿದ್ದೆವು, ಅವಾಗೆ ಧ್ಯಾನ ಇದ್ದಿದ್ದಲ್ಲ. ಈಗ ವಯಸ್ಸಾಗಿಂದ ಧ್ಯಾನ ಇದ್ದಿಲ್ಲ, ದುಡ್ಕೋತ ಹೊಂಟಿದ್ದೆವು. ಆಮೇಲೆ ಈಗ ತ್ರಾಸಾಗ್ಯಾವ, ದವಾಖಾನೆಗೆ ಬಂದೀವಿ. ತ್ರಾಸಾಗಿದ್ದು ದವಾಖಾನೆ ಬಂದು ನಾವು ಇಲ್ಲಿ ಬಂದು ಯಾಕೆ ಆಗ್ಯಾರ ಜಿಲ್ಲಾ ಡಾಕ್ಟರ್ ಡಾಕ್ಟರ್ ಅದಕ್ಕೆ ಈಗ ಆರಾಮಾಗೈತಿ. ನಡೆಯಕ್ಕೆ ಬರ್ತದೆ ರೀ. ಅವಾಗ ಗಸಕರ ಸ್ವಲ್ಪ ಚುಳ್ಕಂತಿತ್ತು, ಗಸಕರ ಸಣ್ಣ ಚುಳ್ಕಂತಿತ್ತು, ಗಸಕರ ಹೇಳಕ್ಕೆ ಬರ್ತದಲ್ಲ. ಈಗ ಆರಾಮಾಗ್ಯದ. ನನ್ನ ಹೆಸರು ಗುರಪ್ಪ ಕುಳ್ಗೇರಿ, ಮೈಲೇಶ್ವರ. ಹ್ಞೂ ಆರಾಮಾಗ್ಯದ. ಹ್ಞೂ ನಡೆಯಕತ್ತೀವಿ ರೀ. ಎಲ್ಲ ಈ ಡಾಕ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದ್ರಿ ಅಜ್ಜ, ನೀವು ಹೊರಗಡೆ ಮಾಡಿ ಎಷ್ಟು ಖರ್ಚಾಗ್ತಿತ್ತು ಹೇಳ್ರಿ? ಎಷ್ಟು ಕಂಡಾಪತಿ ಏಟಾಗ್ತೈತಿ ಹೇಳ್ರಿ? 4 ಲಕ್ಷ ರೂಪಾಯಿ ಖರ್ಚಿಗೆ ಒಂದು ಆಪ್ರೇಷನ್ ಸಿಗ್ತು. ಈ ಚಪ್ಪಿ ಎಲ್ಲ ಚೇಂಜ್ ಮಾಡೋದು ಪೂರ ಗೊತ್ತಿಲ್ಲ ನಿಮ್ಗೆ. ಧಾರವಾಡ ಬೆಂಗಳೂರು ಹೆಚ್ಚಲ್ಲಿ ಮಾಡ್ತಾರೆ. ಇಲ್ಲಿ ಡಾಕ್ಟ್ರುಗಳು ಡಾಕ್ಟರ್ ಜಿಲಾನಿ, ಡಾಕ್ಟರ್ ಅಮೀನಾ, ಡಾಕ್ಟರ್ ಸಚಿನ್, ಡಾಕ್ಟರ್ ನಾಗ್ತಾ, ಇನ್ನೊಬ್ರು ಡಾಕ್ಟರ್ ಆನಂದ್ ಅಲ್ಲಿದ್ದಾರೆ. ಬೆಳಗಾವಿಂದ ಡಾಕ್ಟರ್ ಬಂದಿದ್ರು, ಒಬ್ರು ಸತೀಶ್ ನೇಸ್ರಿ ಅಂತ, ಅವ್ರ ಹೆಡ್ ಇದಕ್ಕೆಲ್ಲ ಬೆಳಗಾವಿಂದ ಕರೆಸಿ ಮಾಡಿಸಿದ್ವಿ. ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಇವೆಲ್ಲ ಟ್ರೈನ್ ಆಗಿಬಿಡ್ತಾರೆ, ಇವರೇ ಮಾಡಕ್ಕೆ ಶುರು ಮಾಡ್ತಾರೆ. ಆ ಸಿಸ್ಟಮ್ಗಳನ್ನ ನೆನಪಿದ್ರೆ ನಿಮ್ಗೆ ನಮ್ಮ ಮುಖ ಹಾಕಿ ಬಂದಿರ್ತಾರೆ, ಗೊತ್ತಾಗೋದಿಲ್ಲ. ಅವ್ರು ಪ್ರತಿಯೊಬ್ಬರು ಹೆಲ್ಪ್ ಮಾಡೋರು. ಇಲ್ಲ ಸಿಸ್ಟರ್ ಅವರು ಕಾಶಿಬಾಯಿ ಸಿಸ್ಟರ್, ಹೆಡ್ ಸಿಸ್ಟರ್ ಎಲ್ಲರೂ. ಹೌದು, ಆಸ್ಪತ್ರೆಗೆ ಇರಾಕ್ರೆ ಹೆಂಗೆ ಅನಿಸ್ತು? ಚಲೋ ಅನಿಸ್ತು. ಹೌದು, ಇದು ಮುಂಚೆ ಮಾಡ್ತಿರ್ಲಿಲ್ಲ, ಈಗ ಶುರು ಮಾಡಿದ್ರೆ ಡಾಕ್ಟರ್ ಎಲ್ಲ ರಿಸ್ಕ್ ತಗೊಂಡು. ಇದು ಮಾಡೋದಂದ್ರೆ ಭಾಳ ಕಷ್ಟ ಆಪ್ರೇಷನ್. 3 ದಿನ ನೀವು ನೋಡ್ರಿ 3 ತಾಸು ಮಾಡಿರ್ಬೇಕು ಆಪ್ರೇಷನ್. 4 ತಾಸು ಬೇಕು ಆಪ್ರೇಷನ್ ಮಾಡೋದು. ಹೌದು, ಜಿಲ್ಲಾ ಆಸ್ಪತ್ರೆ ಹೊಸ ಪ್ರಯೋಗ ಶುರು ಮಾಡಿದ್ವಿ. ನಿಮ್ಮ ನೋಡಿ ನಮಗೆ ನೀವು ಆರಾಮಾಗೋಣ ಮಾತಾಡ್ಕೋ ಸುಮ್ಮಿಗೆ ಬಂದು ನಾವು ಸಂಪೂರ್ಣ ಎದ್ದು ನಡಾಯ್ತಿರ್ಲಿ. ಒಂದು 15-20 ದಿನ ಒಂದು ತಿಂಗಳು ಆತಂದ್ರೆ ಸಂಪೂರ್ಣವಾಗಿ ಅಜ್ಜನ ವಯಸ್ಸು ಇಷ್ಟು ವಯಸ್ಸಿಗೆ ಈ ಆಪರೇಷನ್ ಸಕ್ಸಸ್ ಆಗೈತೆ ಅಂದ್ರೆ ಭಾರಿ ಅಜ್ಜ ಗಟ್ಟಿದಾನಂತ. ನೀವು 8 ವರ್ಷ ಅಂತ ಮಲ್ಕೊಂಡಿದ್ದ ಅಜ್ಜ ಹಾಸಿಗೆ ಒಳಗೆ ಎಲ್ಲಿ ತೋರಿಸಿಲ್ಲ, ತ್ರಾಸ ಆಗ್ತದೆ ನಡೆಯಕ್ಕೆ ಏನಿಲ್ಲ, ಹೊಡಿತಿದ್ದೆವು. ಆಪರೇಷನ್ ಮಾಡ್ಕೊಂಡು ಯಾರು ಹೇಳಿದ್ರಿ?
ಇಲ್ಲಿ ಈಗ ತ್ರಾಸ ಈಗ 6 ತಿಂಗಳಾಗ ಬಡಿ ಹಿಡಿದ್ರಿ 6 ತಿಂಗಳಾಗ ಬಡಿ ಹಿಂದೆ ಬೆಳೆ ಹೊಡಿತಿದ್ದಿಲ್ಲ ಎರಡು ಕೂರು ಹೊಲ ಹಿಂದೆ ಪೂರ್ತಿ ತಗೊಂಡು ಹರಿತೀವಿ. ಈಗ ಅಷ್ಟು ಜೋರು ಕೆಲಸ ಮಾಡ್ಬೇಡ, ಸ್ವಲ್ಪ ಯಾವ ಮೈಲೇಶ್ವರ ನಿಂದ ಯಾವಪ್ಪ? ನಿಂದ ಯಾವ ರೀತಿದು? 2 ವರ್ಷ ಐತ್ರಿ, 3 ವರ್ಷ ಐತೆ ಸರ್. ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಸರ್. ಅವಾಗ ಮತ್ತೆ ಕೆಲಸ ಮಾಡೋಣ ಒಂದು ವರ್ಷ ಆಯ್ತು ಮೇಲೆ ಐತೆ ಸರ್. ನೋವು ಜಾಸ್ತಿ ಆಯ್ತು. ಈಗ 1 ವರ್ಷದ ನಡೆಯಕ್ಕೆ ಬರ್ತಿರಲಿಲ್ಲ. ಏನೂ ಇಲ್ಲ. ಮತ್ತೆ ಹೆಂಗೆ ನಡೀತಿದೆ? ಹಿಂಗೆ ಸರ್ ಹಿಂಗೆ ಹೋಗ್ತೀವಿ ಸರ್. ಅದ್ರ ಮೇಲೆ ಆಟೋ ಹೊಡಿತಿದೆ ಸರ್. ಮತ್ತೆ ಈಗ ಆಪರೇಷನ್ ಮಾಡ್ಬೋದು ಹೇಳಿಲ್ಲ ನೀವು ಯಾರು? ಯಾವ ಇನ್ನು ದವಾಖಾನೆ ಎಲ್ಲೂ ತೋರಿಸಿಲ್ಲ ಸರ್. ಮುಂದೆ ಅವಾಗ ಭಾಳ ಗಾಣ ಇಲ್ಲಿ ನಡೆಯಲ್ಲ ಬರಲ್ಲ. ಅವಾಗ ಎಲ್ಲಿ ತೋರಿಸಿದಾಗ ಅಲ್ಲಿ ದಾಪುಲ್ ಇದ್ದಾರೆ ಸರ್. ಅವ್ರೇನಾದ್ರು ಅವ್ರಂದ್ರು ಗುಲಾಗಿದ್ದು ಆಗೈತಿ 2.5 ಲಕ್ಷ. 2.5 ಲಕ್ಷ ತುಂಬಬೇಕಂತ. ಸೊ ನೀವು ಮಾಡಿಸೋದು ಅಷ್ಟು ಆಗೋದಿಲ್ಲ ಬಿಟ್ಟು ನಾನು ಆ ಕಡೆ ಬಂದೆ ಸರ್. ನಾವು ಬಂದು ಜಿಲ್ಲಾ ಸರ್ ಈ ಸರಿ ಬೆಟ್ಟಾಗಿ ಸರ್ ಬೇರೆ ಈ ಸರ್ಕಾರ ದವಾಖಾನೆ ಮಾಡ್ತಿರ್ಲಿಲ್ಲ, ನಾವು ಈಗ ಶುರು ಮಾಡೋದಿದ್ದೆ. ಡಾಕ್ಟರ್ ಎಲ್ಲ ಇವರೇ ಐತೆ ಸರ್. ಇವ್ರು ಪುಣ್ಯ ಸರ್ ಇದು ಮಾಡಿದ್ರು. ವೆರಿ ನೈಸ್, ಗುಡ್. ಸೊ ಆರಾಮಿರಿ, ಕಾಳಜಿ ತಗೋರಿ. ಇನ್ನೊಂದು 15-20 ದಿನ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ. ಇವರೇ ಡಾಕ್ಟರ್ ಮಾಡಿದ್ರು ನೋಡಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।